ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಡವರ ಮಕ್ಕಳನ್ನು ಬೆಳೆಸಿ. ಇವಾಗ ಸದ್ಯದ ಮಟ್ಟಿಗೆ 3 ದಿನ, ಇನ್ನು ಕೇವಲ 3 ದಿನದಲ್ಲಿ ನಮ್ಮ ಬಿಗ್ ಬಾಸ್ ಅಂತ್ಯ ಹಾಡಲಿದೆ. ಅದರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿ ಸದ್ಯದಲ್ಲಿ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ನಾವು ಗಿಲ್ಲಿನ ಗೆಲ್ಲಿಸ್ಬೇಕು ಅಂತ ಹೇಳಿ ತುಂಬ ಜನ ಸಪೋರ್ಟರ್ಸ್ ಇದ್ದಾರೆ, ಅಶ್ವಿನಿನ ಗೆಲ್ಲಿಸ್ಬೇಕು ಅಂತ ಹೇಳಿ ತುಂಬ ಜನ ಸಪೋರ್ಟರ್ಸ್ ಇದ್ದಾರೆ, ಮತ್ತೆ ರಕ್ಷಿತನು ಗೆಲ್ಲಿಸ್ಬೇಕಂತ ಹೇಳಿ ತುಂಬ ಜನ ಸಪೋರ್ಟರ್ಸ್ ಇದ್ದಾರೆ ಇಲ್ಲಿ. ಸೊ ಗಿಲ್ಲಿಯ ಒಂದು ವ್ಯಕ್ತಿತ್ವ, ಅಶ್ವಿನಿಯ ಒಂದು ವ್ಯಕ್ತಿತ್ವ, ರಕ್ಷಿತನ ಒಂದು ವ್ಯಕ್ತಿತ್ವವನ್ನು ನೋಡಿಬಿಟ್ಟು ಯಾವ ರೀತಿ ಅವರಿದ್ದಾರೆ, ಅವರ ವ್ಯಕ್ತಿತ್ವ ಯಾವ ರೀತಿ ಅಂತ ಹೇಳಿ ಈ 3 ತಿಂಗಳಲ್ಲಿ ನಾವು ತಿಳ್ಕೊಂಡು ಅವ್ರಿಗೆ ಓಟ್ ಹಾಕಬೇಕಾಗದ. ಸೊ ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಮುಗಿಯಕ್ಕೆ ಬಂದೈತಿ. ಸೊ ಇಂಥ ಒಂದು ಸಂದರ್ಭದೊಳಗೆ ಎಲ್ಲರೂ ಕೂಡ ಒಂದು 100ಕ್ಕೆ 100% ಗಿಲ್ಲಿಗೆ ಓಟ್ ಹಾಕಬೇಕು. ಯಾಕಂದ್ರೆ ಅವನು ಭಾಳ ಒಳ್ಳೆಯವನದಾನ, ಯಾವುದೇ ಕಲ್ಮಶ ಇಲ್ಲದೆ ಮಾತಾಡ್ತಾನೋ, ಕಡು ಬಡತನದಿಂದ ಬಂದಾನ ಅಂಥೇಳಿ ಭಾಳ ಮಂದಿ ತಿಳ್ಕೊಂಡಾರ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಯಾರು ಓಟ್ ಹಾಕೋ ಒಂದು ಸಂದರ್ಭದೊಳಗೆ ಆತನ ಒಂದು ಜಾತಿ ಯಾವುದು, ಆತ ಏನು ಮಾಡ್ತಿದ್ದ ಏನಿಲ್ಲ, ಅಶ್ವಿನಿಯ ಜಾತಿ ಯಾವುದು, ರಕ್ಷಿತನ ಜಾತಿ ಯಾವುದು, ಅವಳು ಏನು ಮಾಡ್ತಾಳು ಏನಿಲ್ಲ, ಅವಳು ನಿಮಗೇನು ಕೊಟ್ಟಿದ್ದಾಳು, ರಕ್ಷಿತ ನಿಮಗೇನು ಕೊಟ್ಟಿದ್ದಾಳು, ಅಶ್ವಿನಿ ನಿಮಗೇನು ಕೊಟ್ಟಿದ್ದಾರು, ಆಮೇಲೆ ಗಿಲ್ಲಿ ಏನು ಕೊಟ್ಟಿದ್ದಾರು ಅನ್ನೋದು ಯಾವುದು ನೋಡಿದ್ರೆ ನಿಷ್ಕಲ್ಮಶವಾಗಿ ನೀವು ಅವ್ರಿಗೆ ಓಟ್ ಹಾಕ್ತೀರಿ. ನಿಜವಾಗ್ಲೂ ಈ ಒಂದು ವಿಷಯ ಕೇಳಿದರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಹಾಗಾದರೆ ನಮ್ಮ ದೇಶದ ಕತೆ ಏನು? ನಮ್ಮ ದೇಶಕ್ಕೆ 5 ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತಲ್ಲ, ಆವಾಗ ಮನೆ ಮನೆಗೆ ಬಂದು ನಮಗೆ ಓಟ್ ಹಾಕ್ರಿ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡು ಕೊಡ್ತಾರೆ, ವಸ್ತುಗಳನ್ನು ಕೊಡ್ತಾರೆ. ಅವನ್ನೆಲ್ಲ ಕೊಟ್ಬಿಟ್ಟು ಓಟ್ ಹಾಕ್ರಿ ಅಂತೇಳಿ ಕೇಳಿದಾಗ ಯಾವ ವಸ್ತು ಕೊಡ್ತಾನೆ, ಏನು ಕೊಡ್ತಾನೆ, ಅದ್ರ ಮೇಲೆ ನೀವು ಬೇಸ್ ಮೇಲೆ ಓಟ್ ಹಾಕ್ತಿರಲ್ಲ. ಯಾಕೆ? ಆವಾಗ ನಿಮಗೆ ಜಾತಿ ಕಾಣಲ್ವಾ, ಆವಾಗ ನಿಮಗೆ ವ್ಯಕ್ತಿತ್ವ ಕಾಣಲ್ವಾ? ದೇಶಕ್ಕೆ, ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಒಬ್ಬ ನಿಯತ್ತಿನ ವ್ಯಕ್ತಿನ ಆರಿಸ್ಬೇಕು. ಎಲ್ಲಿ ಹೋಯ್ತು ನಮ್ಮ ಓಟು? ಎಲ್ಲಿ ಹೋಯ್ತು? ದುಡ್ಡಕ್ಕೆ ಮಾರ್ಬಿಟ್ರಿ, ರೊಕ್ಕಾಗಿ ಮಾರ್ಬಿಟ್ರಿ, ವಸ್ತುಗಳಿಗೆ ಮಾರ್ಬಿಟ್ರಿ. ಯಾಕೆ ಇದರಲ್ಲಿ ವ್ಯಕ್ತಿತ್ವ ಕಾಣಲಿಲ್ಲ, ನಮ್ಮ ದೇಶದ ಅಭಿವೃದ್ಧಿ ಕಾಣಲಿಲ್ಲ, ಕೇವಲ ನಮ್ಮ ಸ್ವಾರ್ಥ ಅಷ್ಟೇ ಕಾಣ್ತಾ. ಇವಾಗ ನೀವು ಹಾಕ್ತಾ ಇರೋ ಪ್ರತಿಯೊಂದು ರೊಕ್ಕನೂ ನಮಗೆ ಕೊಡ್ತಾ ಇರೋ ಫ್ರೀ ದುಡ್ಡಿಂದನೇ ಬಂದೈತೆ ಅನ್ನೋದು ಮರಿಬೇಡ್ರಿ. ಅಕ್ಕಿ, ಬೇಳೆ, ತರಕಾರಿ ಎಲ್ಲವೂ ಗಗನಕ್ಕೇರಿದ ಕಾರಣ ಏನು? ಕೊಟ್ಟೋ ಅಂತ 2,000 ರೂಪಾಯಿ. ಹಾಗಂತ ಹೇಳಿ ಕಾಂಗ್ರೆಸ್ ಗೆದ್ದಿದ್ದಕ್ಕೆ ನನಗೆ ಹೊಟ್ಟೆ ಊರಿಂದ ಮಾತಾಡ್ತಿದ್ದೀನಿ ಅಂತ ಹೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ ಇರೋ ನಿಜ ಇದು. ವ್ಯಕ್ತಿಯನ್ನ ಒಂದು ಲಾಭಕ್ಕೆ ನಮ್ಮನ್ನ ಅವಶ್ಯಕತೆ ಬಳಸ್ಕೊತಾ ಇದ್ದಾರೆ ಅನ್ನೋದನ್ನ ಮನುಷ್ಯರು ಫಸ್ಟ್ ನೆನಪಲ್ಲಿ ಇಟ್ಕೋಬೇಕು. ಬರೀ ನಮ್ದು ಅಂತ ಹೇಳಿ ಅನ್ಕೊಂಡ್ರೆ ಈಗ ನಮ್ಮ ಭಾರತ ದೇಶ ಎಷ್ಟೋ ಕೆಳಗಿತ್ತು, ಈಗ ಒಂದು ಸ್ಥಾನಕ್ಕೆ ಬಂದು ನಿಲ್ಲಿಸಿದ್ದಾರೆ. ಆ ವ್ಯಕ್ತಿ ಹೆಸರು ಹೇಳದೆ ಇದ್ರು ಅದು ಯಾರಂತ ನಿಮಗೆ ಗೊತ್ತು. ಅಂಥ ವ್ಯಕ್ತಿಗೆ ವ್ಯಕ್ತಿತ್ವ ನೋಡಿದ್ರೂ ಕೂಡ ನೀವು ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ನಿಮ್ಮ ಓಟನ್ನೇ ಮಾರಾಟ ಮಾಡ್ತೀರಿ. ಕೇವಲ 3 ತಿಂಗಳಲ್ಲಿ ಬರುವಂಥ ವ್ಯಕ್ತಿತ್ವ ಬಗ್ಗೆ ಏನು ಮಾತಾಡ್ತೀರಿ ನೀವು? ಯಾವ ವ್ಯಕ್ತಿತ್ವನೂ ಅಳಿಯೋಕ್ಕೆ ಮಾಪನ ಮಾಡೋಕೆ ಆಗಂಗಿಲ್ಲ. ನೀವು ಹಾಗೆ ಒಬ್ಬರು ವ್ಯಕ್ತಿತ್ವ ಬಗ್ಗೆ ಅಳಿಬೇಕಂದ್ರೆ ನೀವು ಹಾಕ್ತಿರಲ್ಲ 5 ವರ್ಷಕ್ಕೊಮ್ಮೆ ಒಂದು ಓಟು, ಅದಕ್ಕೆ ಸಮ ಆಗುತ್ತೆ. ಅದು ನಿಮ್ಮ ವ್ಯಕ್ತಿತ್ವ ಅಂತ ತೋರಿಸ್ತದೆ. ಇಲ್ಲಿ BJP ಕಾಂಗ್ರೆಸ್ ಕಾಂಟ್ರವರ್ಸಿ ಇಲ್ಲ. ಜಸ್ಟ್ ನಿಮ್ಮ ಒಂದು ಓಟು ಯಾವುದಕ್ಕೆ ಸೀಮಿತ? ಗಿಲ್ಲಿ ಗೆಲ್ಬೇಕಂದ್ರೆ ವ್ಯಕ್ತಿತ್ವ ಚಲೋ ಐತಿ, ಅವನು ಒಳ್ಳೆ ಆಟ ಆಡ್ತಾ ಇದ್ದಾನೆ. ಆಬ್ವಿಯಸ್ಲಿ ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಭ್ರಷ್ಟ ಅಧಿಕಾರಿಗಳನ್ನು ಕೂರಿಸೋದು ಅಥವಾ ನಮ್ಮಿಂದನೇ ಕಿತ್ಕೊಳ್ಳೋಂಥ ಅಧಿಕಾರಿಗಳನ್ನ ಕೂರಿಸೋದು. ಯಾಕೆ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಹೇಳಿದೆ? ಪ್ರಜಾಪ್ರಭುತ್ವ ಸರ್ಕಾರ ಅಂದ್ರೆ ಏನು? ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಇರುವಂತಹ ಸರ್ಕಾರನ ಪ್ರಜಾಪ್ರಭುತ್ವ. ಆದರೆ ಈಗೇನಾಗೈತಿ? ಸರ್ವಾಧಿಕಾರ ಅಂದ್ರೆ ಗೊತ್ತಾ ನಿಮ್ಗೆ? ಒಬ್ಬನೇ ಅಧಿಕಾರಿ, ಕೇವಲ ಅವನ ಸುತ್ತಮುತ್ತಲಿನ ಜನರ ಒಂದು ಅಧಿಕಾರ ನಮ್ಮ ಹತ್ರನೇ ಬರ್ತೈತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಕೊಂಡವರು ಅಧಿಕಾರ ನಡೆಸ್ತಾ ಇರ್ತಾರೆ, ಚುನಾವಣೆ ನಡೆಸ್ತಾ ಇರ್ತಾರೆ. ಸೊ ನಾವು ಹೋಗಿ ಅದೇ ಹುಂಡಿಲಿ ಬೀಳ್ತೀವಿ. ನಾವು ಕೇವಲ ನಮ್ಮ ಬಗ್ಗೆ ಯೋಚನೆ ಮಾಡ್ಬೇಕು. ಇಲ್ಲಿ ಯೋಚನೆ ಮಾಡ್ಬೋದಿತ್ತು ನೀವು. ಬಿಗ್ ಬಾಸಲ್ಲಿ ನಮ್ಗೇನಾಗೋದೈತೆ, ನಾವೇನಕ್ಕೆ ಇನ್ನೊಬ್ರಿಗೆ ಗೆಲ್ಲಿಸ್ಬೇಕಂತ. ಯಾಕೆ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತೀರಿ? ಮಾತಾಡ್ಬೇಕಂತಂದ್ರೆ ನೀವು ನೋಡಿರ್ತೀರಿ. ಸೊ ನಾವು ಕೂಡ ಸಮಾಜದಲ್ಲಿ ಇದ್ದೀವಿ. ಸಮಾಜದಲ್ಲಿ ಏನು ಅಭಿವೃದ್ಧಿ ಆಗತೈತಿ, ಯಾರಿಗೆ ಏನು ಮಾಡಕತ್ತಾರೆ, ಯಾರಿಗೆ ಹೆಲ್ಪ್ ಮಾಡಕತ್ತಾರ ಅಂದ್ರ ಬಗ್ಗೆನೂ ನೋಡಿರ್ತೀರಲ್ಲ ನೀವು. ಇದು ಮಾತ್ರ ಕಣ್ಣಿ ಕಾಣಿಸಿ ಅಂದರೆ ನಿಮಗೆ ಕೇವಲ ದಿನಮಾನಗಳು ಅಷ್ಟೇ ಮುಖ್ಯ. ನಿಮಗೆ ಜೀವನ ಪೂರ್ತಿ ಜೀವನ ಮಾಡ್ತಾ ಇರೋ ವ್ಯಕ್ತಿಗಳ ಬಗ್ಗೆ ಮುಖ್ಯ ಅಲ್ಲ ನಿಮಗೆ, ಅಲ್ಲ? ಬರೀ ಬೆನಿಫಿಟ್ ಯೂಸ್ ಮಾಡ್ಕೊತೀರಿ. ಅದನ್ನು ನೀವು ಸಪೋಸ್ ಏನಾದ್ರು ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ. ಎಲ್ಲಿ ನಮ್ಮ ಸೈನಿಕರು ನಮ್ಮ ದೇಶ ಕಾಯೋಕ್ಕೆ ಗಡಿಯಲ್ಲಿ ಮಕ್ಕಳು ಮರಿಯನ್ನು ಬಿಟ್ಟು ಕಾಯ್ತಾ ಇದ್ದಾರೆ, ಅದು ಕಾಣಂಗಿಲ್ಲ. ಅದು ದೇಶ ಸೇವೆ ಅಲ್ಲ.
ಏನದು ಮತ್ತೆ ನಾವು ಕೂಡ ಪ್ರಜೆಗಳಂತಂದರೆ ಅದಕ್ಕೆ ಒಂದು ಚೂರಾದ್ರೂ ನೀರು ಹಾಕಬೇಕಲ್ಲ ಆ ಸಸಿಗೆ. ಆ ಸಸಿಗೆ ನಾವು ನೀರು ಹಾಕಲಿಲ್ಲ ಅಂದಾಗ ಯಾವ ದೇಶ ಮುಂದೆ ಬರೋಕ್ಕೆ ಸಾಧ್ಯ? ನಾ ಈ ವಿಡಿಯೋ ಮೂಲಕ ಈ ಕಡೆ ಶೋಗೆ ನೀವು ಹೆಚ್ಚು ಬೆಂಬಲ ಕೊಡ್ತೀರಿ, ದೇಶಕ್ಕೆ ಜಾಸ್ತಿ ಬೆಂಬಲ ಕೊಡ್ತಾ ಇಲ್ಲ ಅಂತ ಹೇಳೋಕ್ಕಿಂತ ಮುಂಚೆ ಒಬ್ಬರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡುವಂಥ ವ್ಯಕ್ತಿಗಳು ನೀವು ದೇಶದ ಬಗ್ಗೆ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತಿಲ್ಲ? ಇಂಥ ವ್ಯಕ್ತಿನೇ ಆರಿಸ್ಬೇಕು, ಇವನು ಯೋಗ್ಯ ಇದ್ದಾನೆ, ನಾ ಇಂಥ ವ್ಯಕ್ತಿ ಅಂತ ಹೇಳಿ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ. ಬಟ್ ರಿಯಾಲಿಟಿ ಏನಿದೆ ಗೊತ್ತಿಲ್ಲದ ವ್ಯಕ್ತಿನ 3 ತಿಂಗಳು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಾಗ ನೋಡೋವಂಥ ನೀವುಗಳು ವರ್ಷಾನ್ಪೂರ್ತಿ ಎಷ್ಟು ಐತಿ ನಮ್ಮ ಜಗತ್ತೊಳಗೆ ಪಾಪ್ಯುಲೇಷನ್ ಆಯಿತು, ಆಮೇಲೆ ದುಡ್ಡಿನ ಸಮಸ್ಯೆ ಆಯಿತು, ನಿರುದ್ಯೋಗ ಆಯಿತು, ಎಷ್ಟೋ ಬಡವರು ಬೀದಿಲಿ ಮಲ್ಕೊತಾ ಇದ್ದಾರೆ, ಅಂಥವ್ರಿಗೆ ಏನು ಸಿಕ್ಕೈತಿ ಮಾಡಬೇಕಲ್ಲ. ಕೇವಲ ನಮಗೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತೇನು ಇರ್ತೇವೆ ಬಿಡು, ನಾಳೆ ನಾವೇನು ಹೋಗ್ತೇವೆ, ಇಲ್ಲೇನು ಇರಾಕೆ ಬಂದಿಲ್ಲ, ಇರೋ ಅಷ್ಟು ದಿನ ಚಲೋತಂಗಿದ್ದು ಆರಾಮಾಗಿ ಹೋಗೋಣ ಅಂತ ಹೇಳಿ ನಮ್ಮ ಸ್ವಾರ್ಥಕ್ಕೆ ಯೂಸ್ ನಾವು ಮಾಡ್ಕೊಂಡ್ರೆ ಮುಂದೆ ಬರೋ ಪೀಳಿಗೆ ನಮ್ಮ ರಕ್ತನೇ ಅನ್ನೋದನ್ನು ಮರಿತೀವಿ ನಾವು. ಸ್ವಾರ್ಥನ ಬಿಟ್ಟು ದೇಶದ ಅಭಿವೃದ್ಧಿ ಕಡೆ ಗಮನ ಕೊಡ್ರಿ. ಯಾಕಂತಂದ್ರೆ ದೇಶ ಬೆಳೆದ್ರೆ ನಾವು ಬೆಳೆದಂಗನ, ಉದ್ಯೋಗ ಸಿಕ್ಕರೆ ನಮ್ಮ ಮನೆತನನೇ ಒಳ್ಳೇದಾಗೋದು. ಈ ನಿರುದ್ಯೋಗ ಯುಗಕ್ಕೆ ಹೋರಾಡ್ರಿ, ಕಡು ಬಡತನಕ್ಕೆ ಹೋರಾಡ್ರಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ರಿ. ರಿಯಾಲಿಟಿ ಶೋಗೋಸ್ಕರ ಹೋರಾಡಿದ್ರೆ ಕೇವಲ 3 ತಿಂಗಳ ಮತ್ತೆ ಇನ್ನೊಂದು ವರ್ಷಕ್ಕೆ, ಮುಂದಿನ ವರ್ಷಕ್ಕೆ ಮತ್ತೆ ಹೊಳ್ಳಪಸ್ ಬಿಗ್ ಬಾಸ್ ಚಾಲೂ ಆಗ್ತೈತಿ, ಮತ್ತೆ ಹೊಸ ಕಂಟೆಸ್ಟೆಂಟ್ ಬರ್ತಾರೆ. ಆದರೆ ನೀವು ಮಾಡ್ತಿರೋ ಅಧಿಕಾರ ಯಾವ ಥರ? ಭ್ರಷ್ಟ ವ್ಯಕ್ತಿಗಳನ್ನು ಕೂರಿಸ್ತೀರಿ, ಭ್ರಷ್ಟಾಚಾರ ಮಾಡ್ರಿ ಅಂತ ಕೈ ಕೊಡ್ತೀರಿ, ಆಮೇಲೆ ಇವ್ರು ನಮಗೇನೂ ಮಾಡೇ ಇಲ್ಲ ಹಾಗೆ ಹಿಂಗೆ ಅಂತೇಳಿ ಕೈ ಕೊಟ್ಟು ಕುಂತೀರಿ. ನೀವು ಚಾಕೋನ ಚುಚ್ಚದೇ ಚುಚ್ಚುತ್ತಾರೆ, ಚುಚ್ಚಿಸ್ಕೋಬೇಕು. ಯಾಕೆ ಹೇಳು? ಓಟ್ ಹಾಕಿರೋ ತಪ್ಪಿಗೆ. ಸೊ ಅದಕ್ಕೆ ಈ ವಿಡಿಯೋ ಮೂಲಕ ನಾನು ಹೇಳೋದಿಷ್ಟೇ, ಸರಿನಾ ನೋಡಿ, ಎಲ್ಲಿ ತಪ್ಪಿದೆ ಗಮನಿಸಿ, ತಪ್ಪಿದ್ರೆ ಮಾತಾಡಿ. ನಿಮ್ಮ ಕೈಯಲ್ಲಿ ಓಟ್ ಅನ್ನೋದು ಸುಮ್ಮನೆ ಕೊಟ್ಟಿಲ್ಲ. ಪ್ರಜೆ ಅಂತಂದರೆ ನಿಮ್ಮ ಒಂದು ಓಟು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಈ ವಿಡಿಯೋ ಕೇವಲ ಯಾರು ದುಡ್ಡಿನ ಸಲುವಾಗಿ, ವಸ್ತುಗಳನ್ನು ಸಲುವಾಗಿ ಆಸೆ ತೋರ್ಬಿಟ್ಟು ಆ ಒಂದು ಓಟನ್ನು ನಾವು, ಅಮೂಲ್ಯವಾದ ಓಟು, ಬರೀ ಓಟಿಲ್ಲ, ಅಮೂಲ್ಯವಾದ ಓಟನ್ನು ಯಾವುದೋ ಕೆಲಸಕ್ಕೆ ಬಾರದೇ ಇರೋ ವ್ಯಕ್ತಿಗೆ ಕೊಡ್ತಾ ಇದ್ದೀವಲ್ಲ, ಇದ್ರ ಬಗ್ಗೆ ನಾವು ಗಮನ ವಹಿಸ್ಬೇಕು. ಇದೇ ರೀತಿ ನಮ್ಮ ಸಮಾಜ ಹೊಂಟ್ರೆ ನಮ್ಮ ಭಾರತ ಒಂದು ಸ್ಟೇಜ್ನಾಗ ಇರ್ತೈತಿ. ಇನ್ನೊಂದು ಟೈಮ್ ನೋಡಿದಾಗ ಯಾವ ಸ್ಟೇಜು ಕೂಡ ಕಣ್ಣಿಗೆ ಕಾಣಂಗಿಲ್ಲ. ಯೋಚನೆ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರು ನನ್ನ ಚಾನಲ್ನ ಇವಾಗ ನೋಡ್ತಾ ಇದ್ದೀರಿ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಇಲ್ಲಿ ತನಕ ನನ್ನ ಚಾನಲ್ ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರಿ, ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.